ತೆಗೆದುಕೊಳ್ಬೇಕು ಅಂತ ನಾನು ಬೆಳಗ್ಗೆ ಬೆಂಗಳೂರಿಂದ ಚಾಮುಂಡಿ ಮೈಸೂರಿಗೆ ಹೋಗಿದ್ದೆ. ಮೈಸೂರು ಮುಗಿಸ್ಕೊಂಡು ನಾನು ತಿರ್ಗಾ ಬೆಂಗಳೂರಿಗೆ ಹೋಗಬೇಕಾಗಿತ್ತು. 12 ಗಂಟೆಗೆ ಮುಖ್ಯಮಂತ್ರಿಗಳು ಮೈಸೂರು ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ ಅಂದರೆ ಹೋಗೋಣ ಅಂತ ಅಲ್ಲಿ ಹೋಗಿದಾಗ ನನಗೆ 12ವರೆಗೆ ಇದಾಗಿರ್ತಕ್ಕಂಥ ಘಟನೆ ಬಗ್ಗೆ ನಮ್ಮ ಆಪ್ತ ಸಹಾಯಕ ವಿಡಿಯೋ ಹಾಕಿದರು. ನಾನು ಅಲ್ಲಿಂದ ನೇರವಾಗಿ ಮೈಸೂರಿಂದ ವಿಮಾನದ ಮೂಲಕ ಹೈದರಾಬಾದಿಗೆ ಬಂದು ಹೈದರಾಬಾದಿಂದ ಇಲ್ಲಿ ಹುಮ್ನಾಬಾದ್ ನಾನು ಬಂದಿದ್ದೀನಿ. ಇವತ್ತು ವಿಶೇಷವಾಗಿ KDP ಸಭೆ ಸುಮಾರು ದಿನದಿಂದ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ನಾವು ಸಚಿವರಾಗಿ ಕೂಡ KDP ಸಭೆಗಳು ಮಾಡಿದ್ದೀವಿ ಮತ್ತು KDP ಸಭೆಯಲ್ಲಿ ನಾವು ಶಾಸಕರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದೀವಿ. ಇವತ್ತು ಅನುಪಾಲನಾ ವರದಿ ಇವತ್ತೇ ಇಲ್ಲ, ಎಲ್ಲೆಲ್ಲಿ ಅನುಪಾಲನಾ ವರದಿಗಳು ಹುಮ್ನಾಬಾದ್ KDP ಸಭೆಯಲ್ಲಿ ಇವರು ಎಷ್ಟೆಷ್ಟು ವಾಗ್ದಾನ ಮಾಡಿದ್ದಾರೆ, ಏನೇನು ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಯಾವುದ್ಯಾವ್ದು ಪಾಲನೆ ಆಗಿದೆ ಆ ಅನುಪಾಲನಾ ವರದಿ ಶಾಸಕರು ನೋಡಬೇಕು. ಇವತ್ತು ಆಗಿರ್ತಕ್ಕಂಥ ಘಟನೆ ನಾನು ವಿಷಾದಪಡಿಸ್ತೀನಿ. ಯಾಕಂದ್ರೆ ಇವೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ಶಾಸಕರೇ, ಎಲ್ಲರಿಗೂ ಗೌರವ ಒಂದೇ ಇದೆ. ಅವ್ರವ್ರು ಮಾತಾಡ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇದೆ, ಇವ್ರಿವ್ರು ಮಾತಾಡ್ತಕ್ಕಂಥ ಅಧಿಕಾರ ಇವ್ರಿಗೂ ಕೂಡ ಇದೆ, ಯಾರಿಗೂ ಕೂಡ ಬೈಂಡಿಂಗ್ ಇಲ್ಲ. ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ಇವತ್ತು ನಾವು ನೋಡಿದಾಗ ಯಾವ ರೀತಿ ಕಾಣಿಸ್ತಾ ಇದೆ ಹುಮ್ನಾಬಾದ್ ಪಟ್ಟಣದಲ್ಲಿ ಅಂದ್ರೆ ಏನಪ್ಪ ಭಯಭೀತಿ, ಜನ ಏನಾಗಿದೆ ಏನಿಲ್ಲ ಅಂತ. ಏನೂ ಆಗಿಲ್ಲ, ಅಲ್ಲಿ ಆಗ್ತಕ್ಕಂಥ ಮಾತಿನ ವಾಕ್ಸಮರ. ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕೆಲವೊಂದು ಮಾತನಾಡಿದಾರೆ, ಮಾನ್ಯ ಶಾಸಕರು ಕೂಡ ಮಾತನಾಡಿದ್ದಾರೆ. ತಾವು ಕೂಡ ವಿಡಿಯೋ ಕ್ಲಿಪ್ನ ನೋಡಿದ್ದೀನಿ. ನಾನು ಇನ್ನೂ ಕೂಡ ನಾನು ವೈಯಕ್ತಿಕವಾಗಿ ಕೂಡ ನಮ್ಮ ಸೋದರ ಜೊತೆಯಲ್ಲಿ ಕೂಡ ನಾನು ಚರ್ಚೆ ಮಾಡ್ತೀನಿ. ನನಗೀಗಾಗಲೇ ಗುಲ್ಬರ್ಗ ವಿಭಾಗದ DIG ಕೂಡ ನನಗೆ ಫೋನ್ ಮಾಡಿದರು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನನ್ನ ಫೋನ್ ಮಾಡಿದರು. ಇಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಾನು ಕೂಡ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀನಿ. ನಾನು ಪೊಲೀಸ್ ಇಲಾಖೆಯವರಿಗೆ ಕೂಡ ನಾನು ಹೇಳಿದ್ದೀನಿ, ಇದು ಕಾನೂನು ಸುವ್ಯವಸ್ಥೆ ಎಲ್ಲೋ ಕೆಡ್ತಾ ಇದೆ. ಪದೇ ಪದೇ ನೀವು ನೋಡಿದಿರಬೇಕು, ಹಿಂದೆ ಕೂಡ ಶಾಸಕರು ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾರ ಅಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ದಮ್ಮು ತಾಕತ್ತು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಪಾಪ ಒಂದು ಕಡೆ ಅಭಿವೃದ್ಧಿ ವಿಷಯ ಬೇರೆ ಕಡೆ ಉಳಿತು, ದಮ್ಮು ತಾಕತ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ಇಷ್ಟೇ ಹೇಳಕ್ಕೆ ಇಚ್ಛಪಡ್ತೀನಿ, ಇವತ್ತು ನಾವೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಾಗಿದ್ದೀವಿ. ಆ ದೊಡ್ಡ ಜವಾಬ್ದಾರಿ ಸ್ಥಾನ ನಾವು ಬೇರೆಯವ್ರಿಗೆ ಇರ್ತಕ್ಕಂಥ ಕ್ಷೇತ್ರದ ಮಹಾಜನತೆ 2,60,000 70,000 ಮತದಾರರಿದ್ದಾರೆ, ಮತದಾರ ಪ್ರಭುಗಳು. ಇವತ್ತು ನಮಗೇನು ಮನ್ನಣೆ ಕೊಟ್ಟು ಗೆಲುವು ಸೋಲುವು ಅದು ಬೇರೆ ವಿಚಾರ. ನಮ್ಮನ್ನೇನು ಮತದಾನ ಮಾಡಿದಾರ, ನಾವು ಅವ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಅವ್ರ ಬಗ್ಗೆ ಯಾವುದೂ ಚಿಂತನೆ ಇಲ್ಲ. ತಾವು ನೋಡಿ, ಹುಮ್ನಾಬಾದ್ ಕ್ಷೇತ್ರ ಈ ಕಳೆದ 2.5 ವರ್ಷದಲ್ಲಿ ಯಾವ ಗತಿಗೂ ನಡೀತಾ ಇದೆ, ಏನು ಅಭಿವೃದ್ಧಿ ಆಗಿದೆ 2.5 ವರ್ಷದಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿ ಶಾಸಕರು ಮತ್ತು ಶಾಸಕರ ಸೋದರು ಬಹಳಷ್ಟು ಅಭಿವೃದ್ಧಿ ಆಗಿದ್ದಾರೆ. ನಾನು ಧೈರ್ಯವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ, ಇವತ್ತು ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾಮಗಾರಿಗಳು ಎಲ್ಲನೂ ಕೂಡ ಶಾಸಕರು ಸೋದರು ಅವರೇ ಮಾಡ್ತಕ್ಕಂಥ ಇವೆಲ್ಲ ಕಾರ್ಯಗಳು ಮಾಡಿ. ಅದು ಸರ್ಕಾರ ಇದೆ, ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಎಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅದ್ರ ಬಗ್ಗೆ ಅಧಿಕಾರಿಗಳು ಬರ್ತಾರ, ವೀಕ್ಷಣೆ ಮಾಡ್ತಾರ. ಅದ್ರ ಬಗ್ಗೆ ಕೂಡ ನಮ್ಮ ತಕರಾರಿಲ್ಲ. ಇಲ್ಲಿ ತಕರಾರು ಎಲ್ಲಿ ಬರ್ತಾ ಇದೆ, ಶಾಸಕರು ಇವತ್ತು KDP ಸಭೆಯಲ್ಲಿ ಅಲ್ಲಿ ಕೂಡ ಅದೇ ರೀತಿ, ಇಲ್ಲಿ ಹುಮ್ನಾಬಾದ್ KDP ಸಭೆಯಲ್ಲಿ ಅದೇ, ಬೀದರ್ KDP ಸಭೆಯಲ್ಲಿ ಅದೇ. ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ರೂಢಿ ಆಗ್ಬಿಟ್ಟಿದೆ ಶಾಸಕರಿಗೆ. ಇದು ಮೋಸ್ಟ್ ಕ್ರಿಮಿನಲ್ ಮೈಂಡ್. ನಿಮಗೆ ಹೇಳಕ್ಕೆ ಇಚ್ಛಪಡ್ತೀನಿ ಮಾಧ್ಯಮ ಸ್ನೇಹಿತರೆ, ಈ ಶಾಸಕರು ಕರ್ತವ್ಯ ಕೆಲಸ ಏನು ಅಂಬೋದು, ಶಾಸಕರು ಅಂತ ಏನು ದೊಡ್ಡ ಹೆಸರಿದೆಯಲ್ಲ ಅದಕ್ಕೆ ಇವರು ಮಸಿ ಹಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಗೌರವವಾದಂಥ ಸ್ಥಾನ. ಇವತ್ತು ನಾವು ಎಲ್ಲಿ ಅಸೆಂಬ್ಲಿ ವಿಧಾನಸೌಧದಲ್ಲಿ ನಾವೆಲ್ಲಿ ಕುಡಿರ್ತೀವಿ ಅದು ಒಂದು ದೇವಸ್ಥಾನ ಇದ್ದಾಗ. ಆ ದೇವಸ್ಥಾನದಲ್ಲಿ ಹೋದಾಗಾದರೂ ಕೂಡ ನಾವು ಸತ್ಯವೇ ಜಯತೆ, ನಾವು ಸತ್ಯ ಮಾತಾಡ್ತಕ್ಕಂಥ ಮಾಡೋದು ಪ್ರಯತ್ನ ಮಾಡಬೇಕು. ಆದರೆ ಅದು ಯಾವುದೂ ಇಲ್ಲ ಶಾಸಕರ ಬಳಿ. ಬರೇ ಕ್ರಿಮಿನಲ್ ಮೈಂಡು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮಾತಾಡಿ, ಇವತ್ತು ಎಲ್ಲೆಲ್ಲಿ ಸರ್ವೆ ಮಾಡಬೇಕು ಸರ್ವೆ ಮಾಡಲಿ, ಅದಕ್ಕೆ ನಮ್ಮ ಸಹಕಾರ ಇದೆ.
ನೀವು ಹಿಂದೆನೂ ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ವೀರಣ್ಣ ಪಾಟೀಲ್ದು ಲಾಸ್ ಬಗ್ಗೆ ತೆಗೆದರು, ರಾಜಶೇಖರ್ ಮಾಡಿ ಭೀಮಾಸ್ ಹೋಟೆಲ್ ಬಗ್ಗೆ ತೆಗೆದರು, ಅನೇಕ ಬಾರಿ ತೆಗೆದರು. ಒಂದ್ಸಲ ನಮ್ಗವ್ರಿಗೆ ವಾದ ವಿವಾದ ಆಯಿತು ಶಾಸಕರಿಗೆ. ನಾನು ಹೇಳಿದೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹೋಗಿ ಪ್ರಮಾಣ ಮಾಡೋಣ ಇಂಥ ತಾರೀಕು ಅಂತ ನಾನು ಅವರಿಗೆ ಡೇಟ್ ಕೊಟ್ಟೆ. ಶಾಸಕರು ಫಲಾನೇ ಮಾಡಿದ್ರು. ನಾನು ಅವತ್ತಿನ ದಿವಸ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಶಾಸಕರಿಗೆ ಫೋನ್ ಮಾಡ್ದೆ. ಅವರೆಲ್ಲೋ ಇದ್ದರು, ಫೋನ್ ಎತ್ತಿಲ್ಲ. ಮತ್ತು ಅವರೇ ಫೋನ್ ಮಾಡಿದ್ರು. ನಾನು ಭಾಳ ಗೌರವ ಕೊಟ್ಟು ಹೇಳಿದವ್ರಿ ಶಾಸಕರೇ, ಮತ್ತು ತಾವು ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿಲ್ಲ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಅದು ಇದ್ದೀನಿ ಅಂತೇಳಿ ಬರೇ ಹಿಟ್ ಆ್ಯಂಡ್ ರನ್ ಯಾವುದಕ್ಕೂ ಕೂಡ ಇದೆಯಲ್ಲ. ಇವತ್ತಿಲ್ಲಿ ಕಾರ್ಖಾನೆಗಳ ಪರಿಸ್ಥಿತಿ ಏನಿದೆ, ಕಾರ್ಖಾನೆಗಳ ಜೊತೆಲಿ ಶಾಮೀಲ್ ಯಾರಿದ್ದಾರೆ ಮಾಡಲಿ, ವೀರಭದ್ರೇಶ್ವರ ಪ್ರಮಾಣ ಮಾಡಲಿ, ಯಾರು ಶಾಮೀಲ್ ಇದ್ದಾರೆ ಅನ್ನೋದು. ಯಾಕೆ ಜನರಿಗೆ ತಪ್ಪು ದಾರಿಗೆ ಐತಕ್ಕಂಥ ಕೆಲಸ ಮಾಡ್ತಾ ಇದ್ರಿ? ದಯಮಾಡಿ ಅದು ಮಾಡಬೇಡಿ. ಇವತ್ತು ಕಾರ್ಖಾನೆಗಳ ಪರಿಸ್ಥಿತಿ ಏನಿದೆ, ಜನ ಶಾಪ ಹಾಕ್ತಾ ಇದ್ದಾರೆ. ಇಡೀ ಹುಮನಾಬಾದ್ ಕ್ಷೇತ್ರ ಇವತ್ತು ಗಡವಂತಿ, ಮೋಟ್ಯಾರ, ದುಮ್ಮನ್ಸೂರ್, ಬಸಂತಪುರ್, ಇವೆಲ್ಲ ಮಾಣಿಕ್ ನಗರ್ ಎಲ್ಲ ಪರಿಸ್ಥಿತಿ ಏನಿದೆ, ಏನಿಲ್ಲ ಪಾಪ. ಇವತ್ತು ಇಂಥದ್ದು ಇಶ್ಯೂ ಎಲ್ಲ ಬಿಟ್ಟರು ಪಾಪ. KDPಯಲ್ಲಿ ಇದ್ರದ್ದು ಏನಾಯಿತು, ಈ ಅದರದ್ದು ಏನು ಮಾಡ್ತಾ ಇದ್ದೀನಿ ನಾನು, ಜಿಲ್ಲಾ ಉಸ್ತುವಾರಿ ಈ ಸಚಿವರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ, ಒಂದು ಸಲ ಅದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ. ವಿಧಾನ ಪರಿಷತ್ತಿನ ಸದಸ್ಯರಿಗೆ, ಶಾಸಕರಿಗೆ, ಇಲ್ಲ ಪ್ರತ್ಯೇಕವಾಗಿ ಸಭೆ ಮಾಡಿ ಮಂತ್ರಿಗಳೇ. ಅವ್ರದ್ದು ಏನಿದೆ, ನಮ್ಮದು ಏನಿದೆ, ಇವ್ರದ್ದು ಏನಿದೆ ಪೂರ ಬಿಚ್ಚಿಡ್ತಕ್ಕಂಥದ್ದಾಗಲಿ. ಪೂರಾ ಇಡೀ ಹುಮನಾಬಾದ್ ಕ್ಷೇತ್ರ, ಇಡೀ ರಾಜ್ಯದ ಜನ ನೋಡಲಿ ಏನಿದೆ ಏನಿಲ್ಲ ಅಂಬೋದು. ಅದಕ್ಕೂ ನಾವು ತಯಾರು. ಇವತ್ತ ಅವರೆಲ್ಲ ಹೇಳ್ತಾ ಇದ್ದಾರೆ, ಇವತ್ತು ಅವರು ಲಾಜಿಂಗ್ ಕಟ್ಸಿದಾರ, ಎಷ್ಟು ಜಾಗ ಹೊಡೆದಿದ್ರೆ ಅವ್ರಿಗೆ ಗುರ್ತಿಲ್ವಾ? ಸರ್ವೆ ಆಗ್ಬೇಕಾ? ಬೇರೆಯವ್ರ ಬಗ್ಗೆ ಬಳ ಮಾಡ್ತಾ ಇದಾರ. ನಿಮ್ದಲ್ಲಿ ಫಸ್ಟ್ ನಿಮ್ಮಿಂದ ನೋಡಿ, ನಾವು ಯಾವುದೇ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಾಗ ಮೊದಲು ನಮ್ಮಿಂದ ಪ್ರಾರಂಭ ಆಗ್ಬೇಕು. ನಾವೇನಾದ್ರು ತಪ್ಪು ಮಾಡಿದ್ರೆ ನಮಗೆ ಬೇರೆ ಡಿಸ್ಮೆಂಟಲ್ ಮಾಡಬೇಕು, ಆಮೇಲೆ ಬೇರೆಯವ್ರಿಗೂ ಹೋಗ್ಬೇಕು. ನಾವು ಕರೆಕ್ಟ್ ತಾನೆ? ಮೊದಲು ನಿಮಗೆ ಪ್ರಾರಂಭ ಮಾಡಿ. ನಾಳೆ ನೀವು 20 ಫೀಟೋ 10 ಫೀಟೋ 1 ಫೀಟೋ ಮುಂದೆ ಬಂದಿದ್ರಿ, ನಾಯಿಗೆ ಹೊಡಿತಕ್ಕಂಥ ಕೆಲಸ ಮಾಡಿ. ಆಮ್ಯಾಗ ಹೇಳಿ ಯಾರು ಎಲ್ಲಿ ಒತ್ತುವರಿ ಮಾಡಿದಾರ, ನಿಮ್ಮದು ಆಗಿದ ತಕ್ಷಣವೇ ಅದಕ್ಕೂ ಕೂಡ ಡಿಸ್ಮೆಂಟಲ್ ಮಾಡಿಸೋಣ ಇಮಿಡಿಯೇಟ್. ನೀವು ದೊಡ್ಡ ಸ್ಥಾನಮಾನ ಮೇಗಿದ್ದೀರಾ ಅದೆಲ್ಲ ನೋಡಿ. ಬಟ್ ಇವತ್ತು ನನ್ನ ಇಚ್ಛೆ ಇಷ್ಟೇ ಅದ, ನಾನು ಪೊಲೀಸ್ ಅಧಿಕಾರಿಗಳಿಗಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಲಿ ಇದೇ ರೀತಿ ಮುಂದೆ ನಡೀತು ಅಂದ್ರೆ ಇದು 2ನೇ ಬಳ್ಳಾರಿ ಆಗ್ಲಿಕ್ಕೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂತ ಕೇಳಿ, ನಾನು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಹೋಗಿದಾಗ ಬಹಳ ಸಮಾಧಾನ ನಮ್ಮ ಜೊತೆಲೆಲ್ಲ ಚರ್ಚೆ ಮಾಡಿ ಈ ಬಳ್ಳಾರಿ ಬಗ್ಗೆ ಬಹಳ ಬೇಸರ ಮಾಡ್ಕೊಂಡಿದ್ರು ಮುಖ್ಯಮಂತ್ರಿಗಳು. ನಾನು ಉಪಮುಖ್ಯಮಂತ್ರಿಗಳ ಜೊತೆಲಿ ಹೋಗಿದಾಗ ಕೂಡ ಬಳ್ಳಾರಿ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಉದ್ದೇಶ, ಇವತ್ತು ಕಾನೂನು ಸುವ್ಯವಸ್ಥೆ ಕೆಡಬಾರ್ದು. ನಾವು ಕಾನೂನು ಏನಿದೆ ಕಾನೂನು ಚೌಕಟ್ಟಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ, ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಡೀತಕ್ಕಂಥದ್ದು. ಯಾರು ಕೂಡ MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಯಾರಾದ್ರೂ ಕೂಡ ಈ ಕಾನೂನು ಬಿಟ್ಟು ಹೋಗಕ್ಕೆ ಆಗೋದಿಲ್ಲ. ನಾನು ಈಗೂ ಕೂಡ ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ. ನನಗೆ DIG ಗುಲ್ಬರ್ಗ ಸಾಹೇಬರು ಕೂಡ ಫೋನ್ ಮಾಡಿದ್ರು, ಇಲ್ಲ ಈ ರೀತಿ ಆಗಿದೆ ಹುಮನಾಬಾದ್ನಲ್ಲಿ. ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಕೂಡ ಪಾಪ ಹೇಳಿದ್ರು, ಈ ರೀತಿ ಆಗಿದೆ ಸರ್, ಈ ರೀತಿ ಆಗಿದೆ. ನಾನು ಕೂಡ ಹೇಳಿದೆ, ಸರ್ ನಾವು ಯಾವುದು ಕಾನೂನು ಸುವ್ಯವಸ್ಥೆ ನಾವು ಮುರಿದಿಲ್ಲ, ನಿಮ್ಮ ಕಾನೂನು ನಾವು ಪಾಲನೆ ಮಾಡ್ತೀವಿ, ಕಾನೂನು ಗೌರವ ಕೊಡ್ತೀವಿ, ನಾವು ಯಾವುದು ಕಾನೂನು ಕೈಯಲ್ಲಿ ತಗೊಂಬೋದಿಲ್ಲ. ನಾನೇನೋ ಈಗ ಮಾಧ್ಯಮ ಮೂಲಕ ಕೇಳಿದೆ, ನಾನು ಒಂದು ಕಡೆ ಶಾಸಕರು ಹೇಳ್ತಾ ಇದ್ದಾರಂತ 144 ನಾನೇ ಮಾಡಿಸಿದ್ದೀನಿ ಅಂತ. ನೀ ಮಾಡ್ಸಕ್ಕೆ ನೀನು ಚೀಫ್ ಮಿನಿಸ್ಟರ್, ನಿನಗೆ ಮಾಡ್ಸಕ್ಕೆ ಅಧಿಕಾರ ಯಾರು ಕೊಟ್ಟರು? ಇಲ್ರಿ, ಇವ್ರಿಗೆ ಮಾಡ್ಸಕ್ಕೆ ಅಧಿಕಾರ ಇದೆಯಾ? ಮಾಧ್ಯಮ ಸ್ನೇಹಿತರೆ, ಇದೇನಪ್ಪ 144 ಮಾಡ್ತಕ್ಕಂಥದ್ದು ತಹಸೀಲ್ದಾರ್, SP, DC ಅವ್ರಿಗೆ ಮಾಡ್ತಕ್ಕಂಥ ಅಧಿಕಾರ. ಈಗ ನಾನು ಮಿನಿಸ್ಟರ್ ಇದ್ದೀನಿ, ನಮ್ಮ ತಮ್ಮರು ಸೋದರ MLC ಅಂದ್ರೆ ನೀವು 144 ಮಾಡಿದ್ರೆ 144 ಮಾಡೋಕ್ಕಾಗ್ತದ? 144 ಎಲ್ಲಿ ಕಾನೂನು ಸುವ್ಯವಸ್ಥೆ ಕೆಡ್ತದ, ಆ ಕಾನೂನು ಸುವ್ಯವಸ್ಥೆ ಕೈವರೆಗೆ ಬರುವವರೆಗೆ ಅದು ಮಾಡ್ತಕ್ಕಂಥ ವ್ಯವಸ್ಥೆ ಅದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ನಾನಿವತ್ತು ತಮ್ಮ ಮೂಲಕ ಶಾಸಕರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಎಲ್ಲಿವರೆಗೆ ನಾವು ನಿಮ್ಮ ಇದಕ್ಕೆ ಬರೋದಿಲ್ಲ. ಬಟ್ ನೀವು ಮುಂದೆ ಇದೇ ರೀತಿ ನಡ್ಕೊಂಡು ಹೋದರೆ ಇದ್ರ ಮಾತು ಭಾಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅದು ಮಾತ್ರ ಗ್ಯಾರಂಟಿ. ಅದಕ್ಕೆ 2 ಮಾತೇ, ನಾವೆಲ್ಲಿ ಕೂಡ ತಪ್ಪು ಮಾಡಂಗಿಲ್ಲ. ಅವ್ರು ತಪ್ಪು ಮಾಡಿ ಪದೇ ನಮ್ಮ ಮ್ಯಾಗ ಬೀಳ್ತಾ ಬಂದ್ರು ಅಂದ್ರೆ, ಈಗ ನೋಡಿ ಮನುಷ್ಯ ಎಲ್ಲಿವರೆಗೆ ಕಾಯ್ತಾನೆ, ಇಲ್ಲಿವರೆಗೆ ಕಾಯ್ತಾನೆ. ಇದು ಮುಂದೆ ಬಂದ್ರೆ ಏನೂ ಕಾಯಕ್ಕಾಗಲ್ಲ. ನಾವಾಗ ಏನು ಮಾಡೋದಿಲ್ಲ.
ಅವರಾಗೆ ಕಾಲು ಎತ್ಕೊಂಡು ನೀವು ನೋಡಿದ್ರಿ ಮೊನ್ನೆ ಚುಡುಗುಪ್ಪದವರು ಒಂದು ಕಾರ್ಯಕ್ರಮ ಮಾಡಿದ್ರು ಪಾಪ ಗುದರಿ ಹುಡ್ಕೊಂಡು ಇನ್ಸ್ಪೆಕ್ಷನ್ಗೆ ಹೋಗ್ಯಾರ ಮಾನ್ಯ ಶಾಸಕರು. ನನಗನ್ನಿಸ್ತು ರಾಜ್ಯದಲ್ಲಿ 224 ಶಾಸಕರು, ಈ ಶಾಸಕೊಬ್ಬ ಬೇರೆನೆ, 223 ಮಂದಿ ಬೇರೆನೆ. ಇವ್ರು ಇನ್ಸ್ಪೆಕ್ಷನ್ಗೆ ಹೋಗಿ ಖುಷಿ ಯಾಕ ಅಂದ್ರೆ ಅವು ಎಷ್ಟು ಮೆಟಲ್ ಯಾಕೆನ ಎಲ್ಲಿ ಕಮ್ಮಿ ಆಗ್ತು, ನನ್ಗೆ ಎಷ್ಟು ಪರ್ಸೆಂಟೇಜ್ ಬಂತು ಅದಕ್ಕೆ ಏನು ಗುರ್ತಿಲ್ಲ, ನನಗೆ ಖುಷಿ ಸಂಘಟನೆ ಇದೆ. ಇನ್ಸ್ಪೆಕ್ಷನ್ ಖುಷಿ ನಾನಂತೂ ನೋಡಿಲ್ಲಪ್ಪ, 20 ವರ್ಷ MLA ಕೆಲಸ ಮಾಡಿದ್ದೀನಿ. ಅದಕ್ಕೆ ಇನ್ನೂ ಸಾಕಷ್ಟು ವಿಚಾರಗಳು ಇವತ್ತ ಇದಕ್ಕೆ ನಾನು ಮಾತಾಡೋದಕ್ಕೆ ಡೆಲೀಟ್ ಆಗೋದು ಬೇಡ. ಈಗ ಅವ್ರದ್ದು ಏನು ಪೂರ ಚರಿತ್ರೆ ಇದೆ. ಈಗ ನಾವು ಇಷ್ಟು ದಿನ ಸುಮ್ಮನೆ ನಡೆಯಪ್ಪ ಒಬ್ಬರು ಜನಪ್ರತಿನಿಧಿರ ಬೇಡ ಅಂತ ಏನಿಲ್ಲ, ಮುಚ್ಚುಮರಿ ಏನಿಲ್ಲ. ಎಲ್ಲನೂ ಕೂಡ ಜನರ ಮಧ್ಯದಲ್ಲಿ ಹಂಚ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಪ್ರತಿಯೊಂದು ವಿಷಯ. ಬಟ್ ಇವತ್ತಿನ ಇದರಲ್ಲಿ ಅದು ಕಾರ್ಯಕ್ರಮದಲ್ಲಿ ಹೇಳೋಕ್ಕಾಗೋದಿಲ್ಲ. ಅದು ಬೇರೆ ಇದರಲ್ಲಿ ನಾನು ಹೆಂಗ ಹಳಿಕೆರದಲ್ಲಿ ಕಾರ್ಯಕ್ರಮದ ಹುಮ್ನಾಬಾದಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಮಾಡಿದಾಗ ಎಲ್ಲನೂ ಕೂಡ ಬಿಚ್ಚಿ ಬಿಚ್ಚಿ ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ನಾನು ಇಷ್ಟೇ ಹುಮ್ನಾಬಾದ್ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ, ಇದೇನು ರಾಜಕೀಯ ದೋಷದಿಂದ ಇವತ್ತೇನು ಶಾಸಕರು ಈಗ ಅವ್ರಿಗೆ ಏನಾಗದ ನನಗೆ ಗೊತ್ತಿಲ್ಲ. 2023ರಿಂದ ಏನು ಬದಲಾವಣೆ ಆಗಿದೆ ಆ ವಿರುಬದಲಿಗೆ ಖುನಾಪ ನನಗಾರು ಗೊತ್ತಾಗಲ್ದು. 2021ಗಿನ ಮುಂದೆ ಹೋಗ್ಬೇಕಾದ್ರೆ ನಮಗೆ ಕೇಳಿ ಹೋಗ್ಬೇಕು, ಹೆಂಗೆ ಮಾಡ್ಬೇಕ್ರಿ ಏನು ಮಾಡ್ಬೇಕ್ರಿ ಅಂತ. ಇವತ್ತು ಪರಿಸ್ಥಿತಿ ಆಗಲಿ, ದೇವ್ರವ್ರಿಗೆ ಒಳ್ಳೇದು ಮಾಡಲಿ, ಬುದ್ಧಿ ಕೊಡಲಿ. ಆದರೆ ನಾನು ಹೇಳ್ತಕ್ಕಂಥ ಇಷ್ಟೇ, ಹುಮ್ನಾಬಾದ್ ಕ್ಷೇತ್ರ ಜನರಿಗೆ ನಾನು ಇದು ಆಗಿರ್ತಕ್ಕಂಥ ಘಟನೆ ಬಗ್ಗೆ, ಈ ಘಟನೆ ಆಗಬಾರ್ದಿತ್ತು, ಘಟನೆ ಆಗಿದೆ. ಆದರೂ ಕೂಡ ಈ ಘಟನೆಯಿಂದ ತಾವ್ಯಾರು ಕೂಡ ಕಾರ್ಯಕರ್ತರು, ಹುಮ್ನಾಬಾದ್ ಕ್ಷೇತ್ರ ಜನ ತಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಸ್ಪಂದಿಸಿ ಯಾವುದೇ ಅಹಿತಕರ ಘಟನೆಗೆ ನಾವು ಯಾರು ಕೂಡ ಅವಕಾಶ ಮಾಡಿಕೊಡೋದು. ಯಾಕಂದ್ರೆ ಕಾನೂನು ಚೌಕಟ್ಟಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಕ್ಕಂಥ ಇದರಲ್ಲಿ ನಾವು ನಡೀಬೇಕಾಗಿದೆ. ಯಾರೋ ಒಬ್ಬ ತಿಳಿಲಾರ್ದ ಬುದ್ಧಿ ಇಲ್ಲಾರ್ದೋ ಮಾಡ್ತಾನೆ ಅಂದ್ರೆ ನಾವು ಬುದ್ಧಿ ಇದ್ಕೊಂಡು ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ನಾವು ಭಾಳ ಸೌಜನ್ಯದಿಂದ ಸಮಾಧಾನದಿಂದ ಮಾಡತಕ್ಕಂಥ ಪ್ರಯತ್ನ, ನೀವೆಲ್ಲರೂ ಕೂಡ ನಿಮ್ಮ ಸಹಕಾರ. ಇವತ್ತು ತಾವೆಲ್ಲರೂ ಕೂಡ ಪಾಪ ಹಳ್ಳಿಯಿಂದ ಇನ್ನೂ ಯಾರು ಕೂಡ ಪೊಲೀಸ್ 144 ಮಾಡಿದೆ ಅಂತ ಇನ್ನೂ ಸಹಜ ಸಂಖ್ಯೆಯಲ್ಲಿ ನನ್ನ ದೂರವಾಣಿ ಮೂಲಕ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ, ನಾವು ಬರ್ತೀವಿ ಸರ್ ಅಂತ. ನಾವು ಯಾರಿಗೂ ಕೂಡ ಇಲ್ಲ ಬೇಡ, ಏನೂ ಇಲ್ಲ 144 ಇದೆ ಬೇಡ ಅಂತೇಳಿ ನಾವು ಯಾರಿಗೂ ಕೂಡ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇನ್ನೂ ಸಮಯ ಬಂದಾಗ ಅದೆಲ್ಲನೂ ಕೂಡ ರೂಪರೇಷೆ ಗುರ್ತಾಗುತ್ತೆ. ಹೇಳಿ ತಮ್ಮದೇನಾದ್ರು ಹೇಳ್ತೀನಿ ಕೂಡ. ತಾವು ನೋಡಿದ್ರಿ ಬಳ್ಳಾರಿ ಘಟನೆ ಯಾವ ರೀತಿ ಯಾವ ವಿಕೋಪಕ್ಕೆ ಹೋಯ್ತು ಅಂಬೋದು. ಈಗ ಇಲ್ಲಿ ಕೂಡ ಸ್ವಲ್ಪ ಏನೋ ನೆಗ್ಲಿಜೆನ್ಸಿ ತೋರಿದ್ರು, ಮತ್ತು ಈ ಘಟನೆ ಕೂಡ ಎಲ್ಲಿಗೆ ಹೋಗ್ತದೋ ಅಂತ ಪಾಪ ಪೊಲೀಸರು ಮುಂಜಾಗ್ರತವಾಗಿ ಅವ್ರು ಕ್ರಮ ತಗೊಂಡಿದ್ದಾರೆ. ಯಾಕೆ ಅವ್ರು ಮಾಡಲೇಬೇಕಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಕೆಲಸ ಅವ್ರದ್ದಿದೆ. ನಾನು ಒಂದೇ ಒಂದು ಹೇಳಿದ್ದೀನಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಕಾನೂನು ಬಿಟ್ಟು ಕಾನೂನು ನಿಮ್ದೇನು ಸುವ್ಯವಸ್ಥೆ ಇದೆ, ಸುವ್ಯವಸ್ಥೆ ಯಾರು ಬಿಟ್ಟು ತಪ್ಪು ಮಾಡ್ತಾರೆ ಇಮ್ಮಿಡಿಯೇಟ್ ಅವ್ರ ಮೇಲೆ ಕ್ರಮ ತಗೋಬೇಕು ನೀವು. ನಾನು DIG ಕೂಡ ಹೇಳಿದ್ದೀನಿ, SP ಕೂಡ ಹೇಳಿದ್ದೀನಿ. ನಾವು ಮಾಡಿದ್ರು ಕೂಡ ನಮ್ಮ ಮೇಲೆ ಕ್ರಮ ತಗೊಳ್ಳಿ, ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನು ಅದು ಕೂಡ ಸೂಚನೆ ಕೊಟ್ಟಿದ್ದೀನಿ SP ಅವರಿಗೆ. ಮುಂದಿನ ನಡೆ ಏನಿಲ್ಲ, ಕಾದು ನೋಡೋದು ಅಷ್ಟೇ. ಮುಂದಿನ ನಡೆ ನಮ್ದೇನಿಲ್ಲ, ನಾವು ಕಾದು ನೋಡ್ತಕ್ಕಂಥದ್ದು ಅಷ್ಟೇ ಕೆಲಸ. ಅದು ಜನ ತೀರ್ಮಾನ ಮಾಡ್ತಾರೆ, ಮುಂದೆ ಏನಾಗ್ತದ, ಏನು ಮಾಡಬೇಕು, ಇದು ಯಾವ ದಿಕ್ಕು ಸೂಚಿ ಹೋಗ್ತದ, ಅದೆಲ್ಲ ಜನ ತೀರ್ಮಾನ ಮಾಡ್ತಾರೆ. ನಾವು ಯಾವುದು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳೋದಲ್ಲ, ನಾವು ಯಾವುದು ಕಾನೂನು ಚೌಕಟ್ಟು ಬಿಟ್ಟು ಹೋಗೋದೇ ಇಲ್ಲ. ಅವ್ರು ಪದೇ ಬೇಗಂದ್ರೆ ಕಾನೂನು ಚೌಕಟ್ಟು ಬಿಟ್ಟು ಬರ್ರಿ ಅವ್ರು ನಮಗೆ ಆಹ್ವಾನ ಮಾಡತ್ತಾರ. ಅರ್ಥ ಆಯ್ತಾ ನಿಮ್ಗ? ನಾವು ಅದು ಮಾಡ್ತಾ ಇಲ್ಲ, ಅವ್ರು ಪದೇ ಇದು ಮಾಡ್ತಾರೆ, ಕೆವ್ಡ್ತಾ ಇದ್ದಾರೆ. ಥ್ಯಾಂಕ್ ಯು.